ಸುಭದ್ರಾ, ಅಮ್ಮವ್ರೆ, ಬರ್ತಾ ಇರೋರ್ಗೆ ಉಳ್ಕೊಳ್ಳೋದಕ್ ಬೇಕಾದ ವ್ಯವಸ್ಥೆನ ಮಾಡಿದ್ಯಮ್ಮ? ಮಾಡಿದೀನಿ ಅಮ್ಮವ್ರೆ. ಅಲ್ಲಿ ನೋಡು, ಅವ್ರು ಬಂದ್ಬಿಟ್ರು. ಶಂಕು ಏನು ಇವ್ರ ಜೊತೆ ಬಂದಿದ್ದಾನೆ? ಶಂಕು ಕೂಡ ಕಾವೇರಿನೇ ಕಲ್ಯಾಣಿ ಅಂತ ಗೊತ್ತಾಗ್ ಬಂದ್ನಾ? ಇಲ್ಲ ಗೊತ್ತಿಲ್ದೆ ಬಂದಿದಾನ? ನಾನ್ ಕೂಡ ಅವ್ರ ಥರಾನೇ ಗೊತ್ತಿಲ್ದೇ ಇರೋರ್ ಥರ ಇರ್ಬೇಕು. ನಮಸ್ಕಾರಮ್ಮ. ನಮಸ್ಕಾರ ನಮಸ್ಕಾರ. ಅಮ್ಮವ್ರೆ. ಪ್ರಯಾಣ ಸುಖವಾಗಿತ್ತಮ್ಮ? ಚೆನ್ನಾಗಿತ್ತಮ್ಮ. ಇವನು ನನ್ನ ಮೊಮ್ಮಗ ಶಂಕು ಅಮ್ಮ. ಕಾವೇರಿಗೆ ಇವನು ಭಾವ ಆಗ್ತಾನೆ. ಇಲ್ಲೇ ಓದ್ತಾ ಇರೋದು, ಡಾಕ್ಟ್ರು. ನಮ್ಗೆಲ್ಲ ಪರಿಚಯ ಇರೋಂಥ ವ್ಯಕ್ತಿನೇ ಇವ್ರು. ಏನೇ ಈ ಮನೆ, ಇಲ್ಲಿರೋರೆಲ್ಲ ನಿಂಗೆ ತುಂಬಾ ಇಷ್ಟ ಆಗಿರೋ ಥರ ಇದೆ. ನಮ್ಮನ್ನೇ ಮರ್ತು ಬಿಟ್ಟಿದ್ಯಲ್ಲ. ನಮ್ ನೆನ್ಪೇ ಇಲ್ವಲ್ಲಮ್ಮ ನಿನ್ಗೆ. ಹಾಗೇನಿಲ್ಲ ಅಜ್ಜಮ್ಮ, ನಾವೇ ಮನೆಗ್ ಬರೋಣ ಅಂತ ಅನ್ಕೊಂಡ್ವಿ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ನನ್ ಬಂಗಾರ ನೀನು. ನಮ್ಮನೆ ಮಹಾಲಕ್ಷ್ಮಿ. ನೀನ್ ಎಲ್ಲಿದ್ರು ಅಲ್ಲಿ ಖುಷಿನೇ ಇರುತ್ತೆ ತಾಯಿ. ಏನಿ ಅತ್ತೆ ಇಷ್ಟೊಂದು ಮುದ್ದು ಮಾಡ್ತಿದಾರಲ್ಲ? ಯಾವಾಗ ನೋಡಿದ್ರು ಕಯ ಕಯ ಅಂತ ಬೈತಾ ಇದ್ದವರು ಇವತ್ತಿಷ್ಟು ಮುದ್ದು ಮಾಡ್ತಿದ್ದಾರೆ. ರಾಜಮಾತೆ, ಕೂತ್ಕೊಂಡು ಮಾತಾಡೋಣವಾ? ಅಯ್ಯೋ, ಮಾತಲ್ ಮರ್ತೋದೆ, ಬನ್ನಿ. ಪರವಾಗಿಲ್ಲಮ್ಮ. ನಮ್ಮನ್ ಕರೆಸಿರೋ ವಿಷಯ ಏನು ಅಂತ ಹೇಳಿದ್ರೆ, ಕಾವೇರಿ ನಮ್ಗೆ ತುಂಬಾ ಸಹಾಯ ಮಾಡಿದಾಳಮ್ಮ. ಏನಾದ್ರೂ ಪ್ರತಿಫಲವಾಗಿ ಕೊಡೋಣ ಅಂದ್ರೆ ಅವಳು ಏನು ಬೇಡ ಅಂತ ಇದ್ದಾಳೆ. ನಿಜವಾಗ್ಲೂ ಆಸೆ ಪಡಲ್ಲ. ಕಾವೇರಿ ನಮಗ್ ಮಾಡಿರೋ ಸಹಾಯ ತುಂಬಾ ದೊಡ್ಡದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಪಾಲಿಗೆ ಕಾವೇರಿ ದೇವತೆ ಇದ್ದ ಹಾಗೆ. ಹಾ, ನಮಗ ಅಗತ್ಯ ಇದ್ದ ಪ್ರತಿ ಸಲ ನಮಗ ಅಪಾಯ ಆದಾಗ್ಲೆಲ್ಲ ಅವಳು ದೇವತೆ ತರ ಬಂದು ಕಾಪಾಡಿದಾಳೆ. ಸುಮ್ನೆ ಏನೇನೋ ಕಣಿ ಹೇಳದ್ಬಿಟ್ಟು ವಿಷಯಕ್ ಬಾ ಅಜ್ಜಿ. ಅವಳು ನಮಗ್ ಮಾಡಿರೋ ಒಳ್ಳೇದಕ್ಕೆ ಕಾವೇರಿಗೆಲ್ಲ ಕೆಟ್ಟದೇ ನಡೀತಿದೆ. ಕಾವೇರಿನ ಕಾಪಾಡಕ್ ಯಾರೂ ಇಲ್ಲ. ಅದಕ್ಕೆ ಕಾವೇರಿನ ಇಲ್ಲೇ ಇರಿಸ್ಕೋತೀವಿ ಅಂತ ಕೇಳ್ಕೋತಾರೆ ಏನೋ. ಅದಕ್ಕೆ ಕಾವೇರಿಗೆ ರಕ್ಷಣೆಗೋಸ್ಕರ ಯಾವಾಗ್ಲೂ ಅವಳ ಜೊತೆಲಿ ಇರೋದಕ್ಕೋಸ್ಕರ ಕಾವೇರಿಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಐ ಯಾಕೆ ಕಾವೇರಿ ಹಾಗೆ ನೋಡ್ತಿದ್ಯಾ? ನಿನ್ನ ವಿಷಯದಲ್ಲಿ ನಾನು ತಪ್ಪಾಗಿ ಯೋಚನೆ ಮಾಡಿದ್ದೀನಾ? ಏನಂತೀಯ ನಾರಾಯಣಮ್ಮ? ನಾನು ತಗೊಂಡಿರೋ ನಿರ್ಧಾರ ಸರಿನೇ ಅಲ್ವಾ?
ಇದು ನನ್ನ ಮಗಳ ಮದುವೆ ಅಲ್ಲ, ನಿಮ್ ಮೊಮ್ಮಗಳ ಮದುವೆ. ನನ್ನ ಇಷ್ಟದ ಪ್ರಕಾರ ನಡಿಬೇಕಾಗಿರೋ ಮದುವೆ ಅಲ್ಲ, ನಿಮ್ ಇಷ್ಟದ ಪ್ರಕಾರ ನಡಿಬೇಕಾಗಿರೋ ಮದುವೆ. ಕಾವೇರಿ ನಿಮ್ಮನೆ ಮಗಳು ಅಂತ ಗೊತ್ತಾದ್ಮೇಲೆ ಮದುವೆ ನಡೆದ್ರೆ ಚೆನ್ನಾಗಿರತ್ತೇನೋ ಅಮ್ಮವ್ರೆ. ನೀವು ನಿಮ್ಮ ಸ್ಥಾನಕ್ಕೆ ಸರಿಯಾಗಿರೋ ಹುಡುಗನ್ನೇ ನೋಡಿ ಮದುವೆ ಮಾಡ್ತೀರಾ, ಇಲ್ಲ ಅಂದ್ರೆ ನಾಳೆ ಕಾವೇರಿನೇ ಕಲ್ಯಾಣಿ ಅಂತ ಗೊತ್ತಾದ್ರೆ ನೋವು ಪಡ್ತೀರಾ? ಹೇಳಮ್ಮ. ಕಾವೇರಿ ವಿಚಾರದಲ್ಲಿ ನಿಮ್ ಯೋಚನೆ ಸರಿಯಾಗಿ ಇರುತ್ತೆ ರಾಜಮಾತೆ. ಹೌದಮ್ಮ, ನೀವು ತಪ್ಪಾಗಿ ಯೋಚನೆ ಮಾಡಿದ್ದಿದ್ರೆ ಇಷ್ಟು ದಿನ ಅವಳನ್ನ ನಿಮ್ಮ ಮನೇಲಿ ಇರಿಸ್ತಾ ಇದ್ರಾ ನೀವು? ಕಾವೇರಿಗೆ ಮದ್ವೆ ಆದ್ರೆ ಹೊರಟೋಗ್ತಾಳಲ್ವಾ, ಈ ಮನೆಯಿಂದ ದರಿದ್ರ ಹೊರಟೋಗತ್ತೆ ಬಿಡು. ನಾನು ಕಾವೇರಿ ಮದುವೆ ಅಂದ್ರೇನೆ ತುಂಬಾ ಕ್ಯೂರಿಯಸ್ ಆಗ್ತಾ ಇದ್ದೀನಿ ರಾಜಮಾತೆ. ಕಾವೇರಿನ ಯಾರು ಮದುವೆ ಆಗ್ತಾರೋ ಅವ್ನು ಲಕ್ಕಿ ಫೆಲೋ ಅಂತ ನಾನೇ ತುಂಬಾ ಸಲ ಹೇಳಿದ್ದೀನಿ. ಆ ಲಕ್ಕಿ ಫೆಲೋ ಯಾರು ರಾಜಮಾತೆ? ಒಂದ್ ವೇಳೆ ನನಗೂ ಮತ್ತೆ ಕಾವೇರಿಗೂ ಮದುವೆ ಮಾಡ್ಸಲ್ಲ ತಾನೆ, ಕಾವೇರಿನ ಮದುವೆ ಮಾಡ್ಕೊ ಅಂತ ಅತ್ತೆ ಮತ್ತೆ ಅಜ್ಜಿ ನನ್ನ ಕೇಳದೆ ಇರ್ಲಿ ದೇವ್ರೆ. ಅತ್ತೆಯವ್ರ ಸಂಬಂಧ ನೋಡಿದ್ದಾರೆ ಅಂದ್ರೆ ಅದ್ರಲ್ಲಿ ಯಾವ ಕೊರತೆನೂ ಇರಲ್ಲ ಪೃಥ್ವಿ. ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಸಡನ್ ಆಗಿ ಪ್ಲಾನ್ ಮಾಡಿದ್ದೀರಾ ಅಂದ್ರೆ ಖಂಡಿತ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗಿದೆ. ಯಾರಿರ್ಬೋದು ಅಂತ ಕಾತರನೂ ಇದೆ. ನಾನು ಈ ವಿಷಯನ ಮೊದಲೇ ಗರಡಮ್ಮ ಅವ್ರ ಜೊತೆ ಮಾತಾಡಿದ್ದೀನಿ. ಶಂಕು ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಹೇಳ್ತಾರೇನೋ. ನಾರಾಯಣಮ್ಮ, ಕಾವೇರಿಗೆ ಎಂಥ ಸಂಬಂಧ ನೋಡಿರ್ತೀನೋ ಅಂತ ಯೋಚನೆ ಆಗಿದ್ಯಾ? ನನ್ನ ಬಗ್ಗೆ, ನನ್ನ ಮನೆಯವ್ರ ಬಗ್ಗೆ ಒಂದ್ ವೇಳೆ ನಾನು ಯೋಚನೆ ಮಾಡದೆ ಸುಮ್ಮನೆ ಇರ್ಬೋದು, ಆದ್ರೆ ಕಾವೇರಿ ವಿಷಯದಲ್ಲಿ ಹಾಗೆ ಮಾಡಲ್ಲ. ಕಾವೇರಿ ನನ್ನ ಮನೆ ಮಗಳಾಗಿದ್ರೆ ಹೇಗೆ ಯೋಚಿಸ್ತಿದ್ನೋ ಅವಳ ಮದುವೆ ಬಗ್ಗೆನೂ ಹಾಗೆ ಯೋಚನೆ ಮಾಡಿದ್ದೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ. ಈ ಮದುವೆ ವಿಷಯದಲ್ಲಿ ಕಾವೇರಿನ ನನ್ನ ಮನೆ ಮಗಳು ಅಂತ ಬಿಟ್ಬಿಡು, ಎಲ್ಲ ನಾನೇ ನೋಡ್ಕೋತೀನಿ. ನೀವು ತಲೆ ಕೆಡ್ಸ್ಕೋಬೇಡಿ, ನಾವಿದೀವಿ. ಹಾಗೆ ಆಗ್ಲಿ ಅಮ್ಮವ್ರೆ, ನಿಮ್ಮನೆ ಮಗಳು ಅನ್ಕೊಂಡೇ ಮದ್ವೆ ಮಾಡಿಸಿ. ನಮ್ಮ ಅತ್ತೆ ಹತ್ರ ಒಂದ್ಸಲ ಮಾತಾಡಿ. ಅವ್ರ ಮದ್ವೆಗೆ ಒಪ್ಕೊಂಡ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಅವ್ರ ನಿರ್ಧಾರನ ನಾನ್ಯಾಕೆ ಬೇಡ ಅನ್ಲಿ? ಅವ್ರೇನೇ ಮಾಡಿದ್ರು ನಮ್ ಕಾವೇರಿ ಒಳ್ಳೇದಿಕ್ಕೆ ಮಾಡಿರ್ತಾರೆ. ನಂದೇನು ಅಭ್ಯಂತರ ಇಲ್ಲ ಅಮ್ಮವ್ರೆ. ಇಲ್ಲಿ ನೋಡಿ, ಕಾವೇರಿಗೆ ನಾನೇ ಮುಂದೆ ನಿಂತು ನಾನೇ ಕನ್ಯಾದಾನ ಮಾಡ್ತೀನಿ. ಆ ದೇವ್ರು ಯಾರ ಕೈಯಲ್ಲಿ ಏನ್ ಮಾಡಿಸ್ಬೇಕೋ ಅದನ್ನೇ ಮಾಡಿಸ್ತಿದ್ದಾನೆ. ಕಾವೇರಿಗೆ ತುಂಬಾ ಒಳ್ಳೆ ಹುಡುಗನ್ ನೋಡಿದಿರಿ. ಒಂದು ವಿಧದಲ್ಲಿ ಹೇಳ್ಬೇಕು ಅಂದ್ರೆ ಆ ಹುಡುಗ ಕೂಡ ಕಾವೇರಿನ ಪ್ರೀತಿಸ್ತಾ ಇದ್ದಾನೆ. ಕಾವೇರಿನ ಅವನೇ ಪ್ರೀತಿಸ್ತಿದ್ದಾನೆ ಅಂತ ಅವನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಬೇಡಿ. ಅವನ ಕುಟುಂಬದವರು ನಮ್ಮ ಹಾಗೆ ದೊಡ್ಡ ಮನ್ತಂದವ್ರೆ. ಅವನು ಚಿಕ್ಕ ವಯಸ್ಸಿಂದ ನಮ್ಮನೆ ಮಗನಾಗೆ ಬೆಳೆದಿದ್ದಾನೆ. ನಮ್ಮನೇಲೆ ಬೆಳೆದಿದ್ದಾನ? ಹೌದು ಕಂದ. ಇವ್ರೇನಾದ್ರೂ ಪೃಥ್ವಿ ಜೊತೆ ಅವಳು ಮದ್ವೆ ಮಾಡಿಸ್ತಾ ಇದ್ದಾರಾ? ಅಪ್ಪ ದೇವ್ರೆ, ಆ ಅನ್ಲಕ್ಕಿ ಫೆಲೋ ನಾನಲ್ಲ ಅಲ್ವಾ? ಹಾಗಾದ್ರೆ ನಾನು ಸೇಫ್ ಅಂತ ಅರ್ಥ. ಅಜ್ಜಿ, ಇದೇನ್ ಸಿನಿಮಾನ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ಯಾ? ಬೇಗ ಹೇಳ್ಬೋದಲ್ವಾ? ಹೇಳ್ತೀನಿ. ಅಷ್ಟಕ್ಕೂ ಮಾಡ್ತಿರೋದು ಕಾವೇರಿ ಮದ್ವೆ. ನಿನಗೆ ಕಷ್ಟ ಆತ್ರ? ಹೇಳಿ ರಾಜಮಾತೆ. ಆದಿತ್ಯ,
ಓ ಆದಿತ್ಯನಾ? ಆದಿತ್ಯ ಆದಿತ್ಯ ನಮ್ಮನೆ ಮಗನ? ಅದೇ ನಮ್ಮ ಶ್ರವಂತಿ ಇದ್ದಾಳಲ್ಲ, ಅಮೆರಿಕಲ್ ಸೆಟ್ಲ್ ಆಗಿದ್ದಾರೆ. ಓ ಅವನು. ಅಂದ್ರೆ ಕಾವೇರಿ ಅಮೆರಿಕಾಗೆ ಹೊರಟೋಗ್ತಾಳೆ? ಕಾವೇರಿನ ಅಮೆರಿಕ ಕಳ್ಸಕ್ಕೆ ಒಪ್ಕೊಳ್ಳಲ್ಲ ನಾನು. ಇಲ್ಲೇ ಇರಬೇಕು. ಕಾವೇರಿ ನೀನು ಹೋಗ್ಬೇಡ, ಇಲ್ಲೇ ಇರು. ಶಿವ, ನಮ್ಮ ಮನೆ ಮಗಳಾದ್ರೂ ಅತ್ತೆ ಮನೆಗೆ ಹೋಗ್ಲೇಬೇಕಲ್ಲ. ಅದು ಒಂದ್ ರೀತಿಲಿ ನಮ್ಮನೇನೆ ಆದ್ರಿಂದ ಅಲ್ಲಿಗೆ ಹೋಗೋದೇ ಒಳ್ಳೇದು ಅಂತ ಅನ್ನಿಸ್ತು. ಒಂದ್ ವೇಳೆ ಅವ್ರು ಒಪ್ಕೊಂಡ್ರೆ ನಮ್ಮನೆಲ್ಲೇ ಇರಿಸ್ಕೊಳ್ಳೋಣ. ನೀನು ಹೇಗೋ ಮಾಡಿ ಒಪ್ಸು. ನಾರಾಯಣಮ್ಮ, ಏನು ಅಮೆರಿಕ ಅಂತ ಭಯ ಪಡ್ತಿದ್ಯಾ? ಆ ಭಯನೇ ಬೇಕಾಗಿಲ್ಲ. ಕಾವೇರಿಯಲ್ಲಿ ತುಂಬಾ ಸಂತೋಷವಾಗಿರ್ತಾಳೆ. ನಿನಗ್ ನೋಡ್ಬೇಕು ಅನ್ಸ್ದಾಗ ಹೇಳು, ಒಂದೇ ದಿನದಲ್ಲಿ ಅಲ್ಲಿ ಫ್ಲೈಟ್ ಹತ್ತುತ್ತಾಳೆ, ಇಲ್ಲಿ ಇಳಿತಾಳೆ. ಅಷ್ಟೇ. ಇಂಥ ಸಂಬಂಧ ಹೋದ್ರೆ ಮತ್ತೆ ಸಿಗಲ್ಲಮ್ಮ. ಆದಿತ್ಯ ಕಾವೇರಿ ಫೋಟೋ ನೋಡಿ ಇಷ್ಟಪಟ್ಟಿದ್ದಾನಂತೆ. ಇವಾಗ ಕಾವೇರಿ ನೋಡೋದಕ್ಕೋಸ್ಕರ ಅವ್ರು ಅಮೆರಿಕದಿಂದ ಇಲ್ಲಿಗೆ ಬರ್ತಿದ್ದಾರೆ. ಬರ್ತಾ ಇದ್ದಾರಾ? ಕಾವೇರಿ, ಇದು ನಿನ್ನ ಜೀವನನಮ್ಮ. ನಿನ್ನ ನಿರ್ಧಾರ ಕೂಡ ನನಗ್ ಮುಖ್ಯ. ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಹೇಳು. ಅಯ್ಯೋ ದೇವ್ರೆ, ಈ ಸಂಬಂಧ ಏನಾದ್ರೂ ಬಿಟ್ಬಿಟ್ರೆ ನಮ್ ಕೈಲಿ ಮಾಡಕ್ಕಾಗತ್ತಾ? ಈ ತರ ಸಂಬಂಧನ ನಾವು ತರಕ್ಕಾಗತ್ತಾ? ಮದ್ವೆಗೆ ಖರ್ಚು ಮಾಡಕ್ಕಾಗತ್ತಾ? ಅಮ್ಮವ್ರೆ, ನೀವು ತಗೊಂಡಿರೋ ನಿರ್ಧಾರಕ್ಕೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಮನೆ ಹಿರಿಯೋಳಾಗಿ ನಾನ್ ಹೇಳ್ತಿದ್ದೀನಿ, ಕಾವೇರಿಗೆ ಈ ಮದ್ವೆ ಆಗಕ್ಕೆ ಇಷ್ಟಾನೇ. ಇದ್ರಲ್ಲಿ ಯೋಚನೆ ಮಾಡಿ ಹೇಳುವಂಥದ್ದು ಏನಿದೆ ಅತ್ತೆ? ಅಮೆರಿಕ ಸಂಬಂಧ, ತುಂಬಾ ಒಳ್ಳೆ ಕುಟುಂಬ. ಬಹುಶಃ ಸ್ವಲ್ಪ ಕಾವೇರಿಗೆ ಅಲ್ಲಿ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ಮನೆ ಮನೆ ಕೆಲಸ ಮಾಡ್ಕೊಂಡಿದ್ದ ಅಭ್ಯಾಸ ಅಲ್ವಾ, ಅಲ್ಲಿ ಯಜಮಾನಿ ತರ ಇರ್ಬೇಕಲ್ವಾ, ಅದಕ್ಕೆ ಅವಳು ಸ್ವಲ್ಪ ಹೊಂದ್ಕೋಬೇಕಲ್ವಾ. ಆದ್ರೆ ಕಾವೇರಿಗೆ ಎಲ್ಲಿ ಹೇಗಿರ್ಬೇಕು ಅಂತ ಚೆನ್ನಾಗಿ ಗೊತ್ತು. ಕಾವೇರಿ, ನೀನ್ ಯೋಚನೆ ಮಾಡ್ಬಿಟ್ಟೆ ಹೇಳಮ್ಮ. ಕಾವೇರಿ ಪುಟ್ಟ ಹುಡುಗಿ, ಅವಳಿಗೆ ಅವಳ ಜೀವನದ ಬಗ್ಗೆ ಕೇಳಿದ್ರೆ ಅವಳು ಏನ್ ಹೇಳ್ತಾಳಮ್ಮ? ನಿಮ್ ನಿರ್ಧಾರಕ್ಕೆ ಅವಳು ಇಲ್ಲ ಅಂತ ಹೇಳಕ್ಕೆ ಕಾರಣನೇ ಇಲ್ಲ. ಕಾವೇರಿಗೆ ನಾರಾಯಣಮ್ಮನ್ಗೆ ನಾನ್ ಹೇಳ್ತೀನಿ ಬಿಡಿ, ನೀವು ನಿಮ್ ನಿರ್ಧಾರನ ಬದಲಾಯಿಸ್ಕೋಬೇಡಿ. ಪೃಥ್ವಿ ಸಾಹೇಬ್ರನ್ನ ನನ್ನ ಮನ್ಸಲ್ಲಿ ಇಟ್ಕೊಂಡು ಬೇರೆ ಒಬ್ರನ್ನ ನನ್ನ ಮದ್ವೆ ಮಾಡ್ಕೊಳಕ್ಕಾಗಲ್ಲ. ನಮ್ಮೂರು ನಮ್ಮಮ್ಮನ್ ಬಿಟ್ಟು ನಾನು ಬೇರೆ ದೇಶಕ್ಕೆ ಹೋಗಲ್ಲ. ನಾನು ಸೇರ್ಬೇಕಾಗಿರೋ ಮನೆ ಇಲ್ಲೇ ಎಲ್ಲೋ ಇದೆ ಅಂತ ನನ್ನ ಮನ್ಸು ಖಚಿತವಾಗಿ ಹೇಳ್ತಿದೆ. ಆದ್ರೆ ನನ್ನ ಮನ್ಸಲ್ಲಿರೋ ಭಾವನೆನ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಆ ದೇವ್ರೆ ನನ್ನನ್ನ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿಸ್ತಾನೆ. ನಮ್ಮಮ್ಮನ್ನ ಪೃಥ್ವಿ ಸಾಹೇಬ್ರನ್ನ ಒಂದು ಕ್ಷಣನೂ ಬಿಟ್ಟು ನಾನು ಇರಕ್ಕಾಗಲ್ಲ. ಅತ್ತೆ ಹೇಳ್ದ ಹಾಗೆ ಕಾವೇರಿಗೆ ಮದ್ವೆ ಆದ್ರೆ ಸಂತೋಷವಾಗಿರ್ತಾಳೆ. ಇಲ್ಲಿ ಇವರೆಲ್ಲರ ಮಧ್ಯೆ ಅವಳು ಇರ್ಬೇಕು ಅಂದ್ರೆ ಅವಳಿಗೂ ಸ್ವಲ್ಪ ಕಷ್ಟ ಆಗತ್ತೆ. ಯಾವಾಗ ಎಂಥ ಅಪಾಯ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ದ ಹಾಗೆ ಕಾವೇರಿಗೆ ಮದ್ವೆ ಮಾಡೋದು ಒಳ್ಳೇದು. ಕಾವೇರಿಗೆ ಒಳ್ಳೆ ಸಂಬಂಧ ಸಿಕ್ಕಿರೋ ಖುಷಿನ ಸೆಲೆಬ್ರೇಟ್ ಮಾಡಬೇಕು. ಹಾ, ಹಾಗೆ ಆಗ್ಲಿ, ಹಾಗೆ ಆಗ್ಲಿ. ಬನ್ನಿ.
ಅಗ್ನಿ ದೇವಿ ಮಮ್ಮಿ ಹೇ ಸೋ ಹ್ಯಾಪಿ ಡ್ಯಾಡಿ. ಮಯೂರಿ 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 ಏನಾಯ್ತಮ್ಮ? ಏನಾಯ್ತು? ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಮಮ್ಮಿ. ಆ ದರಿದ್ರನ ಈ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದಾರಲ್ಲ, ಇನ್ಮೇಲೆ ಆ ಕಲ್ಯಾಣಿ ಟೆನ್ಷನ್ ಇರಲ್ಲ. ಕಾವೇರಿ ಯಾವತ್ತಿಗೂ ಕಲ್ಯಾಣಿ ಅಲ್ಲ, ಆಗೋದು ಇಲ್ಲ ಮಯೂರಿ. ನೀನ್ ಸುಮ್ನೆ ತಲೆ ಕೆಡಿಸ್ಕೋಬೇಡ. ನಾನ್ ಯಾಕೆ ಅವಾಗ್ಲಿಂದ ಕಲ್ಯಾಣಿ ಕಲ್ಯಾಣಿ ಅಂತಿದ್ದೀನಿ? ನನ್ಗೇನು ಭಯ ಇಲ್ಲ ಮಮ್ಮಿ. ಅವಳೇನಾದ್ರೂ ಈ ದೇಶ ಬಿಟ್ಟು ಹೊರಟೋದ್ರೆ ಪೃಥ್ವಿನ ನನ್ನವನಾಗ್ ಮಾಡ್ಕೊಳ್ಳೋದು ಈಸಿ ಆಗತ್ತೆ. ಬೇಬಿ, ಕಾವೇರಿ ಇದ್ರೂ ಕೂಡ ನಿನಗೆ ಪೃಥ್ವಿಗೆ ಮದುವೆ ಮಾಡಿಸೋದು ಕನ್ಫರ್ಮ್. ಈಗ ಕಾವೇರಿ ಮದುವೆ ಒಂದು ಹಂತಕ್ಕೆ ಬಂದ್ರೆ ದೊಡ್ಡಮ್ಮನ ಹತ್ರ ಮಾತಾಡಿ ನಿನಗೂ ಪೃಥ್ವಿಗೂ ಮದುವೆ ಮುಹೂರ್ತ ಇರಿಸ್ತೀನಿ. ಓಕೆನಾ ಬೇಬಿ? ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ. ತುಂಬಾ ದಿನಗಳಾದ್ಮೇಲೆ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಪೃಥ್ವಿ ಜೊತೆಗೆ ನಿನ್ ಮದ್ವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಬಿಡು. ಇವಾಗ ಕಾವೇರಿ ಆ ಮದ್ವೆಗೆ ಒಪ್ಕೋತಾಳೋ ಇಲ್ವೋ ಅನ್ನೋದು ನನಗೆ ಯಾಕೋ ಅನುಮಾನ ಆಗ್ತಾ ಇದೆ. ಇದು ಅಜ್ಜಿ ಫಿಕ್ಸ್ ಮಾಡಿರೋ ಸಂಬಂಧ ಮಮ್ಮಿ. ಕಾವೇರಿಗೆ ಅಜ್ಜಿ ಹೇಳಿದ್ದೆ ವೇದ ವಾಕ್ಯ ಅಲ್ವಾ? ಅದೇನೋ ಹೌದು. ಆದ್ರೆ ಅತ್ತೆ ಈ ಮದ್ವೆ ಬಗ್ಗೆ ಮಾತಾಡ್ತಿದ್ದಾಗ ಕಾವೇರಿಯಾಗಿರ್ಲಿಲ್ಲ. ಯಾವಾಗ್ಲೂ ಲವಲವಿಕೆಯಿಂದ ಇರ್ತಿದ್ದ ಕಾವೇರಿ ಮದ್ವೆ ಟಾಪಿಕ್ ಬರ್ತಿದ್ದ ಹಾಗೆ ಪೂರ್ತಿಯಾಗಿ ಮಂಕಾಗ್ಬಿಟ್ಲು. ನೀನ್ ಹೇಳ್ದಾಗೆ ಕಾವೇರಿಗೆ ಅತ್ತೆ ಹೇಳಿದ ಮಾತುಗಳೇ ವೇದವಾಕ್ಯ. ಆದ್ರೆ ಕಾವೇರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರೆ ಅತ್ತೆ ಕೂಡ ಅವಳಗ್ ಫೋರ್ಸ್ ಮಾಡಲ್ಲ. ಕಾವೇರಿ ಇಷ್ಟಕ್ಕೆ ವಿರುದ್ಧವಾಗಿ ಅತ್ತೆ ನಿರ್ಧಾರ ತಗೋತಾರೆ ಅಂತೀಯಾ? ಮನೆ ಹಿರಿಯೋಳು ನಾನ್ ಹೇಳ್ತಿದ್ದೀನಿ. ಕಾವೇರಿಗೆ ಈ ಮದ್ವೆ ಆಗಕ್ಕೆ ಇಷ್ಟಾನೇ. ಮಮ್ಮಿ, ಕಾವೇರಿಗೆ ನಮ್ಮ ಅಜ್ಜಿ ಒಬ್ಳೆ ಮುಖ್ಯ ಅಲ್ವಲ್ಲ? ಅವಳಮ್ಮ ನಾರಾಯಣಮ್ಮ ಮತ್ತೆ ಅವಳ ಅಜ್ಜಿ ಕರುಣಮ್ಮನೂ ಇದ್ದಾರೆ. US ಸಂಬಂಧ, ಕೋಟ್ಯಾಂತರ ರೂಪಾಯಿ ಸಂಪತ್ತು, ಯಾರಿಗಾದ್ರೂ ಆಸೆ ಆಗೇ ಆಗತ್ತಲ್ವಾ ಮಮ್ಮಿ? ಅದ್ರಲ್ಲೂ ಕೋಟಿ ಅನ್ನೋ ಪದನ ಅವ್ರ ಜೀವನದಲ್ಲೇ ಕೇಳಿರಲ್ಲ. ಅಂಥದ್ರಲ್ಲಿ ಕೋಟ್ಯಾಧೀಶ್ವರರ ಸಂಬಂಧನ ಬೇಡ ಅಂತಾರ? ಕಾವೇರಿ ಒಪ್ಲಿಲ್ಲ ಅಂದ್ರೆ ನಾರಾಯಣಮ್ಮ ಒಪ್ಪಿಸ್ತಾಳೆ, ನಾರಾಯಣಮ್ಮನ್ ಕೈಲಾಗ್ಲಿಲ್ಲ ಅಂದ್ರೆ ಗರುಡಮ್ಮ ಒಪ್ಪಿಸ್ತಾಳೆ. ಅವ್ರ ಜೊತೆಗೆ ಅಜ್ಜಿ ಹೇಗಿದ್ರು ರಾಗ ಹಾಡ್ತಾರಲ್ವಾ? ಇದನ್ ಬಿಟ್ರೆ ಕಾವೇರಿಗೆ ಬೇರೆ ದಾರಿನೇ ಇಲ್ಲ ಮಮ್ಮಿ. ಅನ್ಕೊಂಡಾಗೆ ಎಲ್ಲ ನಡೆದ್ರೆ ಕಾವೇರಿ ನಮ್ಮ ಮನೇಲಿ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಇರಲ್ಲ. ಆಗ ನಮ್ಮ ಪ್ಲಾನ್ಗೆ ಯಾವ ತೊಂದರೆನೂ ಇರಲ್ಲ. ಅದಾದ್ಮೇಲೆ ನಮ್ಮ ಮಯೂರಿಗೂ ಪೃಥ್ವಿಗೂ ಮದ್ವೆ. ಇನ್ಮೇಲಿಂದ ಕಾವೇರಿ ಮುಖದಲ್ಲಿ ನೆಮ್ಮದಿನೇ ಇರಲ್ಲ. ಅವಳನ್ನ ಹಾಗೆ ನೋಡ್ತಿದ್ರೆ ನನ್ಗೆ ಖುಷಿ ಆಗುತ್ತೆ. ಕಾವೇರಿಗೆ ತುಂಬಾ ಒಳ್ಳೆ ಹುಡುಗನ್ ನೋಡಿದ್ದೀನಿ. ಒಂದು ವಿಧದಲ್ಲಿ ಹೇಳ್ಬೇಕು ಅಂದ್ರೆ ಆ ಹುಡುಗ ಕೂಡ ಕಾವೇರಿನ ಪ್ರೀತಿಸ್ತಾ ಇದ್ದಾನೆ. ಹೇಳಿ ರಾಜ್ಮಾತೆ. ಆದಿತ್ಯ. ಓ, ಆದಿತ್ಯನಾ? ಕಾವೇರಿಗೆ ಒಳ್ಳೆ ಸಂಬಂಧ ಸಿಕ್ಕಿರೋ ಖುಷಿನ ಸೆಲೆಬ್ರೇಟ್ ಮಾಡಬೇಕು. ಗಣಿ ನನಗ್ ಮದ್ವೆ ಇಷ್ಟ ಅಲ್ಲ ಅಂತ ತಿಳಿದು ಮಾತಾಡದೆ ಕೋಪ ಮಾಡ್ಕೊಂಡು ಹೋದ. ಆದ್ರೆ ನಾನು ಹೇಗೆ ಹೇಳಿ? ನಾನು ಯಾರ ಖುಷಿಗೂ ಇಲ್ಲ ಅನ್ನಕ್ಕಾಗಲ್ಲ, ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ. ಆದ್ರೆ ಮದ್ವೆ ಮಾಡ್ಕೊಳಕ್ ತುಂಬಾನೇ ಕಷ್ಟ ಆಗ್ತಿದೆ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ.
ಕಾವೇರಿ, ಏನಾಯ್ತಮ್ಮ? ಯಾಕೆ ಹೇಗಿದ್ಯಾ? ನನ್ಗಂತೂ ನಿನಗ್ ಬಂದಿರೋ ಸಂಬಂಧ ನೋಡಿ ನನ್ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ ಗೊತ್ತಾ? ನೀನ್ ಎಷ್ಟು ಅದೃಷ್ಟ ಮಾಡಿದ್ಯಮ್ಮ. ಅಮೆರಿಕ ಸಂಬಂಧ ನಮ್ಮಂತವ್ರಿಗೆ ಸಿಕ್ಕಿದ್ಯಲ್ಲ. ಆದ್ರೆ ಕಲ್ಯಾಣಿಗೆ ಈ ಸಂಬಂಧ ಸರಿಸಮ ಅಲ್ಲ. ಆದ್ರೆ ಕಾವೇರಿಗ್ ಮಾತ್ರ ಇದು ಕನಸಲ್ಲೂ ಊಹಿಸಕ್ಕಾಗ್ದೇ ಇರೋಂಥ ಸಂಬಂಧ. ನಿನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಈ ಸಂಬಂಧನ ಒಪ್ಕೊಂಡಿದ್ದೀನಿ. ತಪ್ಪು ಮಾಡ್ತಿದ್ದೀನೇನೋ ಅಂತ ಅನ್ನಿಸ್ತಿದೆ. ಆದ್ರೆ ತಾಯಿಯಾಗಿ ನಿನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಇದಕ್ಕಿಂತ ಬೇರೆ ದಾರಿನೇ ಕಾಣಿಸ್ತಿಲ್ಲ. ಕಾವೇರಿ, ನಿನ್ಗೀ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಅಮ್ಮವ್ರ ಹತ್ರ ಮಾತಾಡ್ತೀನಿ. ಇಲ್ಲೇ ಇದ್ರೆ ನನ್ ಮನ್ಸು ವಕೀಲ್ ಸಾಹೇಬ್ರ ಬಗ್ಗೆನೇ ಯೋಚಿಸ್ತಿರತ್ತೆ.